ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇದಕ್ಕೂ ಮುಂಚೆ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ. ಪಾಪು ಚಿಕ್ಕಪ್ಪನ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಇದೆ ಅಂತ ಹೇಳಿಬಿಟ್ಟು. ಸೊ 1 ಡೇ ಬಿಫೋರ್ ವ್ಲಾಗ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಆ ವ್ಲಾಗ್ ಕಂಟಿನ್ಯೂಸ್ ಆಗಿರುತ್ತೆ ಇದು. ಸೊ ಈ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾವುದೇ ಪಾಠ ಸ್ಕಿಪ್ ಮಾಡದೆ ಕಂಪ್ಲೀಟ್ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ ನೋಡಿ. ಸೊ ಇಲ್ಲಿ ನಾವೆಲ್ಲರೂ ವೆಲ್ಕಮ್ ಮಾಡಬೇಕು ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಗ್ರೂಮ್ ಎಂಟ್ರಿ ಆದ ತಕ್ಷಣವೇ ಹುಡುಗಿನ ಕಡೆಯವರು ಎಲ್ಲ ಬಂದು ನಮಗೆ ವೆಲ್ಕಮ್ ಮಾಡಿಕೊಂಡ್ರು, ಆರತಿ ಎಲ್ಲ ಮಾಡಿಕೊಂಡು. ಸೊ ಇಲ್ಲಿ ಒಂದಿಷ್ಟು ರೀಲ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪಿನ್ ಮಾಡ್ತೀನಿ, ಖಂಡಿತ ಚೆಕ್ಔಟ್ ಮಾಡಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ ಎಂಗೇಜ್ಮೆಂಟಲ್ಲಿ. ಮದುವೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವೋ ಗೊತ್ತಿಲ್ಲ, ತುಂಬ ರೀಲ್ಸ್ ಮಾಡಿದ್ದೀವಿ. ಅಲ್ಲಿ ಸ್ಟೇಜ್ ಮೇಲೆ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಸೈಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಸುಮ್ಮನೆ ಈವೆಂಟಲ್ಲಿ ಏನು ಮಾಡಬೇಕು, ಫೋಟೋಸ್ ತೆಕ್ಕೊಳ್ಳೋದು, ಸ್ಟೇಟಸ್ಸಿಗೆ ಹಾಕೋದು, ಇಲ್ಲಾಂದರೆ ಸುಮ್ಮನೆ ಅದೇ ಥರ ಗ್ಯಾಲರಿಯಲ್ಲಿ ಇಟ್ಕೊಳ್ಳೋದು. ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ಬೋರಿಂಗ್ ಫಂಕ್ಷನ್ಸ್ ನನಗೆ. ಸೊ ಹಾಗಾಗಿ ನಾನು ಯಾವುದಾದ್ರೂ ಈವೆಂಟ್ಗೆ ಹೋದರೆ ತುಂಬಾ ಎಂಟರ್ಟೈನ್ ಮಾಡ್ತೀನಿ ಎಲ್ರಿಗೂ. ಎಲ್ಲರೂ ಎಂಜಾಯ್ ಮಾಡ್ತಾರೆ ನನ್ನ ಜೊತೆ, ನನ್ನ ಕಂಪ್ನಿನ. ಸುಮ್ಮನೆ ಈವೆಂಟ್ ಅಟೆಂಡ್ ಮಾಡೋದು, ಬೋರಿಂಗ್ ಆಗಿ ಕೂತ್ಕೊಳ್ಳೋದು, ಊಟ ಮಾಡ್ಕೊಳ್ಳೋದು, ಬರೋದು, ಈ ಥರ ಎಲ್ಲ ನನಗೆ ಆಗೋದೇ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ಫೋಟೋಸ್ ತಕ್ಕೋತಾರೆ, ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾರೆ, ಸುಮ್ಮನೆ ಬಿಟ್ಬಿಡ್ತಾರೆ. ತುಂಬ ಬೇಜಾರಾಗುತ್ತೆ ನನಗೆ. ಸೊ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಈ ಥರ ನಾನು ಟ್ರೈ ಮಾಡ್ತಾಯಿರ್ತೀನಿ. ಮನೇಲಿ ಫ್ಯಾಮಿಲಿಯಲ್ಲಿ ಏನಾದರೂ ಈವೆಂಟ್ ಇದೆ ಅಂತಂದರೆ ಮುಂಚೆನೇ ಗೊತ್ತಾಗ್ಬಿಡುತ್ತಲ್ವ. ಸೊ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೋ ರೀಲ್ಸಲ್ಲಿ ಅದೇ ಥರ ರೀಲ್ಸು ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಒಂದಿಷ್ಟು ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮುಂಚೆನೇ. ಸೊ ಅದನ್ನೆಲ್ಲ ಆನ್ ಟೈಮ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ನನ್ನ ಕಸಿನ್ಸ್ ಇದ್ದಾರೆ, ಅವ್ರಿಗೆಲ್ಲ ಶೇರ್ ಮಾಡ್ತೀನಿ. ಸೊ ಅವರು ಕೂಡ ಸೇವ್ ಮಾಡ್ಕೊಂಡಿರ್ತಾರೆ. ಆನ್ ಟೈಮ್ ಅದನ್ನು ತೆಗೆದ್ಬಿಟ್ಟು ರೀಲ್ಸ್ ಮಾಡಿಬಿಡ್ತೀವಿ. ಸೊ ಅವಾಗ ನಮ್ಮ ರೀಲ್ ಸಕ್ಸಸ್ ಆಗುತ್ತೆ. ಆ ಥರ ಇನ್ ಕೇಸ್ ಆಗಿಲ್ಲ ಅಂದರೂ ಕೂಡ ರಾ ವೀಡಿಯೋಸು ತುಂಬಾ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆ ರೀಲ್ಸ್ ಯಾವತ್ತಾದರೂ ಮತ್ತೆ ವಾಪಸ್ ಬರುತ್ತೆ, ಅದಕ್ಕೆ ಆ ಮ್ಯೂಸಿಕ್ನ ಆ್ಯಡ್ ಮಾಡಿಬಿಡ್ತೀನಿ. ಸೊ ಸಚ್ ಅ ಲವ್ಲಿ ಮೂಮೆಂಟ್, ಮೆಮೊರೇಬಲ್ ಆಗಿರುತ್ತೆ ಅದು. ಎಷ್ಟು ಸಲ ನೋಡಿದ್ರೂ ಸಾಕಾಗಲ್ಲ ಅದನ್ನು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಈವೆಂಟ್ನ ಮಾಡ್ತೀವಿ. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈವೆಂಟ್ ಹೋಸ್ಟ್ ಮಾಡಲಿಕ್ಕೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಬಂದಿದ್ದರು. ಸೊ ಅವ್ರು ತುಂಬ ಎಂಟರ್ಟೈನ್ ಮಾಡ್ತಿದ್ರು. ಅದೆಲ್ಲ ಒಂದಿಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೋಡೋಣ ಯಾರ ಹತ್ರ ಜಾಸ್ತಿ ಕಾಯಿನ್ ಅಂತ. ಅಷ್ಟೇ ಮುಗಿತು, ಟೈಮ್ ಆಯ್ತು. Keep it with you. Hold it. Tight ಆಗಿಟ್ಕೊಳ್ಳಿ. ಬಾಯ್ಸ್ ಗರ್ಲ್ಸ್ ಓಕೆ. ಆಲ್ರೆಡಿ ಇಲ್ಲೊಂದು ಕಾಯಿನ್ ಇದೆ ನೋಡಿ, ಹುಷಾರ್. Keep it safe. ಟೈಟ್ ಆಗಿ ಇಟ್ಕೊಳ್ಳಿ. Keep it safe. hold on. ಪೂಜೆ ಸ್ಟಾರ್ಟೆಡ್. ಓಕೆ ಹಂಗೆ ಇಟ್ಕೊಂಡಿರಿ. ಪೂಜೆ ಆದ್ಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Keep it safe. ಯಾರೋ ಒಬ್ರು ಎಲ್ಲ ನೋಡೋಣ. ಇಟ್ಕೊಳ್ಳಿ. ಅದ್ರ ಒಳಗಡೆ ಬೀಳ್ಬೇಕು. ಕಪ್ಪಿಂದ ಕೆಳಗೆ ಎತ್ಕೊಡಿ ಆಯ್ತಾ ವಾಯ್ಸ್. ರೆಡಿ 3 2 1 ಸ್ಟಾರ್ಟ್. ನೀವು ಮಾಡಿದ್ರೆ ಕ್ಯಾಮ್ರಾ ಅಂಪೈರ್ ಇಟ್ಟಿದ್ದೀವಿ ನಾವು. ಇದು ನೋಬಲ್ ಇದು. ಇನ್ನೊಂದು ಮಾಡಿ ಕಮಾನ್. ಒತ್ತಗೆಯಲ್ಲಿ ಕಮಾನ್. ಆಲ್ಮೋಸ್ಟ್ ಬೀಳ್ತಾ ಇಲ್ಲ. ಕುಡಿ ಸರ್ ಮಾಡಿ ಸರ್. ಇನ್ನೊಂದು ಚಾನ್ಸ್ ಕೊಡ. ಲಾಸ್ಟ್ ಒಂದು ಟೈಮ್ ಆಗ್ಬಿಡುತ್ತೆ. ನನ್ನ ಪ್ರಕಾರ ಯಾರೋ ಒಬ್ಬರಿಗಾದ್ರೂ ಬೀಳ್ಬೇಕು. ಮತ್ತು ನಮ್ಮ ಕಡೆ ಈ ಥರ ಟೀಕಾ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಮದುಮಗನ್ನ ಮಾಡಿದ್ಮೇಲೆ ನಿಶ್ಚಿತಾರ್ಥದ ಮುಂಚೆನೇ ಟೀಕಾ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಸೊ ಆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಪಾಪುಗೆ ರೆಡಿ ಮಾಡಿದ್ದೆ ಕೂಡ್ಸೋಣ ಅಂತ ಹೇಳ್ಬಿಟ್ಟು. ಅವ್ನು ಕೂಡ್ಲಿಕ್ಕೆ ರೆಡಿನೇ ಇರಲಿಲ್ಲ. ಸೊ ಟೀಕಾ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಡ್ರೆಸ್ಸಸ್ಸು ಎಲ್ಲ ಕೊಡ್ತಾರೆ.
ಸೊ ಅದನ್ನು ವೇರ್ ಮಾಡಿ ಡ್ರೆಸ್ಅಪ್ ಮಾಡಿ ಬರಬೇಕಾಗತ್ತೆ. ಹುಡುಗ ಹುಡುಗಿ ಇಬ್ಬರು ಕೂಡ ಬರ್ತಾರೆ. ಇವಾಗ ಬಂದಮೇಲೆ ಸೊ ಅಲ್ಲಿ ಎಂಟ್ರಿ ಡ್ಯಾನ್ಸು ರಾತ್ರಿ ಎಲ್ಲ ಕಲ್ತಿದ್ವಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಅದೆಲ್ಲ ಇವಾಗ ನಾವು ಆ ಡ್ಯಾನ್ಸ್ನ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಸ್ವಲ್ಪ ಸರಿಸಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಅದೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ. ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಇಂಟ್ರೆಸ್ಟ್ ಇದ್ದೆ ಚೆಕ್ ಮಾಡಿ. ಈ ವಿಡಿಯೋ ಫುಲ್ಲು ಡ್ಯಾನ್ಸ್ ಮಾಡಿದ್ದು ಅಪ್ಲೋಡ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಮತ್ತು ಡ್ರ್ಯಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಪಾರ್ಟ್ನ ನಾನು ಸ್ಕಿಪ್ ಮಾಡಿ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಬ್ರೈಡ್ ಆ್ಯಂಡ್ ಗ್ರೂಮು ಎಂಟ್ರಿ ಆದ ತಕ್ಷಣವೇ ರಿಂಗ್ ಸೆರೆಮನಿ ಮಾಡಿಸಿದ್ವಿ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗು ಎಲ್ಲ ನಡೀತು. ಅಲ್ಲಿ ಒಂದಷ್ಟು ಫೋಟೋಶೂಟ್ಸ್ ಮಾಡಿದ್ವಿ ಮತ್ತು ರೀಲ್ಸ್ ಕೂಡ ಮಾಡಿದ್ವಿ. ಸ್ಟೇಜ್ ಮೇಲೆ ಕೂಡ ಬಿಟ್ಟಿಲ್ಲ ನಾವು ಅವ್ರಿಗೆ. ಸೊ ಇಲ್ಲಿ ಕೂಡ ರೀಲ್ಸ್ ಮಾಡಿದ್ವಿ. ನನ್ನ ಕಸಿನ್ಸು ತುಂಬ ಕೋಆಪ್ರೇಟಿವ್. ನಾನು ಏನಾದರೂ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಮಾಡೋಣ ಅಂತ ಹೇಳಿದ್ರೆ ತುಂಬ ಕೋಆಪ್ರೇಟ್ ಮಾಡ್ತಾರೆ, ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಈ ಥರ ಎಲ್ಲ ರೀಲ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೂ ತುಂಬ ರೇಗಿಸಿದ್ವಿ ಇಬ್ಬರಿಗೆ. ಸೊ ಹಾರ ಎಕ್ಸ್ಚೇಂಜ್ ಮಾಡಬೇಕಾದ್ರೂ ತುಂಬಾ ರೇಗಿಸಿದ್ವಿ. ಎಳ್ಕೊಳ್ಳೋದು ಆ ಥರ ಈ ಥರ ಎಲ್ಲ ಕ್ಲಿಪ್ಪಿಂಗ್ಸ್ ಮೋಸ್ಟ್ಲಿ ಎಲ್ಲೋ ಸ್ಕಿಪ್ಪಾಗಿ ಹೋಗಿದೆ. ಸೊ ಹಾಗಾಗಿ ಇಲ್ಲಿ ಸಿಗಲಿಲ್ಲ. ಅದಾದಮೇಲೆ ಒಂದಿಷ್ಟು ಇಬ್ಬರಿಗೂ ಡ್ಯಾನ್ಸ್ ಮಾಡಿಸಿದ್ವಿ, ಸೋಲೋ ಡ್ಯಾನ್ಸು ಮತ್ತು ಹಾಡು ಆಡಿಸಿದ್ವಿ. ತುಂಬ ಎಂಟರ್ಟೈನ್ ಮಾಡಿದ್ವಿ. ಸೊ ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಮುಗಿದ ಮೇಲೆ ಲಾಸ್ಟ್ ಪಂಕ್ತಿಯಲ್ಲಿ ನಾವು ಊಟಕ್ಕೆ ಕೂತ್ವಿ ಎಲ್ಲರೂ ಸೇರಿಕೊಂಡು. ನಮ್ಮ ಬ್ಯಾಕ್ ಸೈಡು ಹುಡುಗ ಹುಡುಗಿ ಕೂತಿದ್ದಾರೆ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ಯಾಂಗ್ಳೂರಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಎಲ್ಲ ಮುಗಿಯೋ ತನಕನೂ ಪಾಪು ಎಂಜಾಯ್ ಮಾಡ್ದ. ಸೊ ಮನೆಗೆ ಬಂದ ತಕ್ಷಣ ಊಟ ಮಾಡಿಸಿದ್ವಿ, ಮಲಕ್ಕೊಂಬಿಟ್ಟ. ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೊರಗೆ ಬಂದಿದ್ದೀವಿ. ನನ್ನ ಕೈಯಲ್ಲಿ ಗೂಗಲ್ ಮ್ಯಾಪ್ಸ್ ಇತ್ತು, ಬೈತಾ ಇದ್ದಾರೆ. ಲೆಫ್ಟ್ ಅಂದರೆ ರೈಟ್ ಹೇಳ್ತೀನಿ, ರೈಟ್ ಅಂದರೆ ಲೆಫ್ಟ್ ಹೇಳ್ತೀನಿ. ನಾವು ಹೋಗೋದು ಕೆಲಸ ಏನೂ ಆಗಲೇ ಇಲ್ಲ. ತುಂಬಾ ಮಳೆ ಬಂದುಬಿಡ್ತು. ವಾಪಸ್ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ನೈಟ್ 10 o'clock ನಮ್ಮ ಟ್ರೈನ್ ಇತ್ತು. ಸೊ ಹಾಗಾಗಿ ಬಾಯ್ ಹೇಳ್ತಾ ಇದ್ದೀವಿ. ಎಲ್ರಿಗೂ ಕೂಡ ತುಂಬಾ ಫೀಲ್ ಆಗುತ್ತೆ ವಾಪಸ್ ಹೋಗ್ಬೇಕಂದ್ರೆ. ಸೊ ಅಷ್ಟಾಯಿತು ಇವತ್ತಿನ ಬ್ಲಾಗು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.